ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KS5 ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ನನ್ನ ಚಾನಲಲ್ಲಿ ಇನ್ನಷ್ಟು ವೀಡಿಯೋಸ್ಗಳಿವೆ, ನೋಡಿ ಸಪೋರ್ಟ್ ಕೂಡ ಮಾಡಿ. ನೋಡೋದಕ್ಕೆ ಫಿಶ್ ಫ್ರೈ ಥರನೇ ಇದೆ, ಆದರೆ ಇದು ಫಿಶ್ ಅಲ್ಲ, ವೆಜ್ ಬಾಳೆಕಾಯಲ್ಲಿ ಫ್ರೈ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಮಿಕ್ಸಿಂಗ್ ಬೌಲಿಗೆ 1 ಟೀ ಸ್ಪೂನ್ ಆಗುವಷ್ಟು ಅರಿಶಿನ, 1.5 ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಹುಡಿ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹುಡಿನ ಹಾಕ್ಕೊಳ್ಳಿ. ಹಾಗೆ 1.5 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿ, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ತೆಳು ಮಿಕ್ಸ್ ಮಾಡಬೇಡಿ, ದಪ್ಪಗೆ ಇರಲಿ. ಅದಾದಮೇಲೆ ಇವಾಗ ಕೈಗೆ ಎಣ್ಣೆ ಸವರ್ಕೊಂಡು ಬಾಳೆಕಾಯಿನ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ತೆಳುವಾಗಿ ಕಟ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಮಸಾಲೆ ಏನು ರೆಡಿ ಮಾಡಿದ್ದೀವಿ ಅದಕ್ಕೆ ಹಾಕೋತಾ ಎಲ್ಲದಕ್ಕೂ ಚೆನ್ನಾಗಿ ಮಸಾಲೆ ಹಿಡಿಯೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಹೊತ್ತು ಇಡಬೇಕು ಅಂತೇನಿಲ್ಲ, ಆವಾಗಲೇ ಫ್ರೈ ಮಾಡ್ಕೋಬೋದು, ಇಟ್ಟರೂ ಚೆನ್ನಾಗೇ ಇರುತ್ತೆ. ಅದಾದಮೇಲೆ ನೀವು ಆವಾಗಲೇ ಮಾಡ್ಕೋತೀರಿ ಅನ್ನೋದಾದರೆ ಒಂದು ತವಾನ ಕಾಯೋದಕ್ಕೆ ಇಟ್ಬಿಟ್ಟು ಅದಕ್ಕೆ 3 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಂಡು ಒಂದೊಂದಾಗಿ ದೂರ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಎರಡೂ ಬದಿ ಚೆನ್ನಾಗೇ ಫ್ರೈ ಆಗಬೇಕು, ಆವಾಗಲೇ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಫಿಶ್ ಫ್ರೈ ಥರ ಅನಿಸುವಂತಹ ಬಾಳೆಕಾಯಿ ಫ್ರೈ ರೆಡಿ ಆಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ವೆಜ್ ತಿನ್ನೋರಿಗೆ ಈ ಥರ ರೆಸಿಪಿನ ಮಾಡಿಕೊಡಿ, ಇಷ್ಟಪಡ್ತಾರೆ. ಗಂಜಿ ಊಟಕ್ಕಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ.